ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವ ಹರಿದು ಬಂದ ಜನಸಾಗರ. ಪೂಜ್ಯರ ಸನ್ನಿಧಿಯಲ್ಲಿ ನಡೆದ ಜಾತ್ರಾ ಮಹೋತ್ಸವ. ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರಖ್ಯಾತಿ ಪಡೆದ ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತ ಹುಣ್ಣಿಮೆ ದಿನದಂದು ಈ ಜಾತ್ರೆ ಸತತವಾಗಿ ನಡೆದುಕೊಂಡು ಬರುತ್ತಿದೆ. ಮಸ್ಕಿ ಮಲ್ಲಿಕಾರ್ಜುನನ ಬ್ರಹ್ಮಾರಂಭ ದೇವಿಯ ಗುಡ್ಡದ ಮೇಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ. ಅದು ಏನೆಂದ್ರೆ, ಮಸ್ಕಿ ತಾಲೂಕಿನ ಭಕ್ತ ಒಬ್ಬ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋದಾಗ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕನಸಿನಲ್ಲಿ ಬಂದು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನೀನು ಇಲ್ಲಿಂದ ಪಾದಯಾತ್ರೆ ಮಾಡುವಾಗ ವಾಪಸ್ ನೋಡಬೇಡ ಎಂದು ಅದೃಶ್ಯನಾದನಂತೆ. ಆ ಭಕ್ತ ಮಸ್ಕಿ ಮೇಲಿರುವ ಗುಡ್ಡದ ಮಲ್ಲಿಕಾರ್ಜುನ ಸ್ಥಳದಲ್ಲಿ ಬಂದು ವಾಪಸ್ ನೋಡಿದಾಗ ಆತನ ಹೆಜ್ಜೆ ಗುರುತು ಇಂದಿಗೂ ಇವೆ ಎಂಬುದಕ್ಕೆ ಸಾಕ್ಷಿ ಹಾಕಿ ಉಳಿದಿವೆ. ಇದು ಇತಿಹಾಸದಲ್ಲಿರುವ ನಿಜವಾದ ಘಟನೆ ಎಂದು ಹಿರಿಯರು ಹೇಳುತ್ತಾರೆ. ಮಸ್ಕಿ ಪಟ್ಟಣಕ್ಕೆ ಮೊದಲು ಮಾಸಂಗಿಪುರ ಎಂದು ಕರೆಯಲಾಗುತ್ತಿತ್ತು. ತದನಂತರ ಮಸ್ಕಿ ಎಂಬ ಹೆಸರು ಬಂತು. ಇದು ಇತಿಹಾಸ ಹೇಳುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾ ತಾಲೂಕುಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಸಂಭ್ರಮದಿಂದ ನಡೆದ ಜಾತ್ರೆ ಈ ವರ್ಷ ಹೊಸ ತೇರು ಆಗಿರುವುದರಿಂದ ಭಕ್ತರು ತನು ಮನ ದಾನದಿಂದ ತಮ್ಮ ಆರಕೆಗಳನ್ನ ತೀರಿಸಿ ಬೆಟ್ಟದ ಮೇಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ನಾಮಸ್ಮರಣೆ ಮಾಡುವ ಮೂಲಕ ಜಯಘೋಷಗಳೊಂದಿಗೆ ಜೈ ಮಲ್ಲಯ್ಯ ಎಂಬ ವಾಣಿಯ ಮೂಲಕ ಭಕ್ತಿ ಪ್ರದರ್ಶನ ಮಾಡೋ ದೃಶ್ಯ ಕಂಡುಬಂತು. ಮಸ್ಕಿ ಪೂಜ್ಯರಾದ ಶಟಸ್ಥಳ ಬ್ರಹ್ಮದೇವರು ಶ್ರೀ ಹೊರ ರುದ್ರಮುನಿ ಶಿವಾಚಾರ್ಯ ಅಮೃತ ಹಸ್ತದಿಂದ ಆ ಊರಿನ ಮುಖಂಡರಾದ ಮಸ್ಕಿ ಶಾಸಕ ಬಸನಗೌಡ ತೋರ್ಪಿಹಾಳ್ ಹಾಗೂ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್, ಡಾಕ್ಟರ್ ಶಿವಶರಣಪ್ಪ ಬಸನಗೌಡ, ಪೊಲೀಸ್ ಪಾಟೀಲ್, ಬಿಎಸ್ ದ್ಯೂಟರ್, ಎಚ್ಬಿ ಮುರಾರಿ, ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿರೂಪಾಕ್ಷಯ್ಯ ಸಾಲಿಮಠ್, NKS TV4 ನ್ಯೂಸ್, ಮಸ್ಕಿ.